ರಾಜ್ಯ ಬಿಜೆಪಿ ಕಿತ್ತಾಟಕ್ಕೆ ಹೈಕಮಾಂಡ್ ಸುಸ್ತು. ದೆಹಲಿ ಅಂಗಳದಲ್ಲಿ ಕ್ಲಿಯರ್ ಆಗುತ್ತಾ ಬಣಬಡಿದಾಟ. ಇನ್ನೇನು ರಾಜ್ಯ ಬಿಜೆಪಿಯ ಆಂತರಿಕ ಕಚ್ಚಾಟಕ್ಕೆ ಬ್ರೇಕ್ ಬೀಳುತ್ತೆ. ಹೈಕಮಾಂಡ್ ಎಂಟ್ರಿ ಆಗುತ್ತೆ ಎಂದು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಿರೋ ಕಾರ್ಯಕರ್ತರಿಗೆ, ಮುಖಂಡರಿಗೆ ದಿನೇ ನಿರಾಸೆ ಆಗ್ತಿದೆ. ಪ್ರತಿದಿನ ಎರಡು ಬಣಗಳು ಒಂದಲ್ಲ ಒಂದು ಹೇಳಿಕೆಗಳನ್ನ ಕೊಟ್ಟು ಸುರಿಯುತ್ತಿರುವ ಬೆಂಕಿಗೆ ತಾವೇ ತುಪ್ಪ ಹಾಕ್ತಿದ್ದಾರೆ. ಎರಡು ಬಣಗಳು ದಿನೇ ನಾವೇನ್ ಕಮ್ಮಿ ಅನ್ನುವ ಹಾಗೆ ಕಾಂಪಿಟೇಷನ್ಗೆ ಬೆದ್ದು ಆಂತರಿಕ ಕಚ್ಚಾಟಕ್ಕೆ ಹೊಸ ರೂಪ ಕೊಡ್ತಿದ್ದಾರೆ. ಇತ್ತ ಶತಾಯ ಗತಾಯ ವಿಜಯೇಂದ್ರರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕೆಂದು ರೇಣುಕಾಚಾರ್ಯ ಟೀಮ್ ಲಿಂಗಾಯತ ಅಸ್ತ್ರ ಹೂಡ್ತಿದ್ರೆ, ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಲೇಬೇಕು ಎಂದು ಯತ್ನಾಳ್ ಬಣ ಸರ್ಕಸ್ ಮಾಡ್ತಿದೆ. ಇದರ ಜೊತೆಗೆ ಲಿಂಬಾವಳಿ ನೇರವಾಗಿ ಅಮಿತ್ ಶಾ ಭೇಟಿಯಾಗಿ ದಾಖಲೆಗಳ ಸಮೇತ ವಿಜಯೇಂದ್ರ ವಿರುದ್ಧ ದೂರು ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ರೆಬೆಲ್ಸ್ ಚಾರ್ಜ್ ಶೀಟ್ಗೆ ಕ್ಯಾರೆ ಎನ್ನದ ಅಮಿತ್ ಶಾ ರೆಬೆಲ್ಸ್ಗೆ ಪಾಠ ಮಾಡಿ ಕಳುಹಿಸಿದ್ದಾರಂತೆ. ಸುಮ್ನೆ ಕಿತ್ತಾಡ್ಕೋಬೇಡಿ, ಸದ್ಯ ಬದಲಾವಣೆ ಮಾಡುವುದು ಬೇಡ, ಅವರೇ ಇರ್ಲಿ ಬಿಡಿ, ಮುಂದೆ ನೋಡೋಣ ಎಂದು ಹೇಳಿ ಕಳಿಸಿದ್ದಾರೆ. ಇದರಿಂದ ರೆಬೆಲ್ಸ್ ಕೂಡ ಬಂದ ದಾರಿಗೆ ಸುಂಕ ಸಿಗಲಿಲ್ಲ ಎಂದು ಕೈ ಹಿಸುಕಿಕೊಳ್ಳೋ ಪರಿಸ್ಥಿತಿ ಎದುರಾಗಿದೆ. ಇನ್ನು ಯತ್ನಾಳ್ ವಿರುದ್ಧ ತಮ್ಮ ಟೀಮ್ನವರೇ ಬೇಜಾರಾಗಿದ್ದು ಕೆಲ ವಿಚಾರದ ಬಗ್ಗೆ ಮನವರಿಕೆ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ. ಏನಂದ್ರೆ ವಿಜಯೇಂದ್ರ ವಿರುದ್ಧ ಎಷ್ಟೇ ದೂರು ನೀಡಿದ್ರೂ ಕೂಡ ಹೈಕಮಾಂಡ್ ಕೇರ್ ಮಾಡ್ತಿಲ್ಲ. ಅಲ್ಲದೆ ಇನ್ನು ಕೆಲ ಕಾರ್ಯಕರ್ತರು ಅವರ ಪರವಾಗಿಯೇ ಮಾತಾಡ್ತಿದ್ದಾರೆ. ಅದಕ್ಕೆ ಕಾರಣ ಯತ್ನಾಳ್ ಹೋದ ಕಡೆಯೆಲ್ಲ ವಿಜಯೇಂದ್ರ ಬಗ್ಗೆ ಮಾತನಾಡಿ ಅವರನ್ನ ಹೀರೋ ಮಾಡ್ತಿದ್ದಾರೆ. ಎಲ್ಲ ಕಡೆ ವಿಜಯೇಂದ್ರ ಹೆಸರೇ ಹೇಳ್ತಿರೋದಕ್ಕೆ ಅವರನ್ನ ನಾವೇ ಬೆಳೆಸುತ್ತಿದ್ದೇವೆ. ಆದ್ರಿಂದ ಅವರ ಬಗ್ಗೆ ಮಾತನಾಡೋದು ಬೇಡ. ಹೇಗೋ ಹೈಕಮಾಂಡ್ಗೆ ಎಲ್ಲ ಹೇಳಿದ್ದೇವೆ, ಅವರೇ ನೋಡ್ಕೊಳ್ತಾರೆ ಬಿಡಿ ಎಂದು ಯತ್ನಾಳ್ಗೆ ತಮ್ಮವರೇ ಮನವರಿಕೆ ಮಾಡುತ್ತಾರೆ. ಒಟ್ನಲ್ಲಿ ದಾಖಲೆಗಳ ಸಮೇತ ವಿಜಯೇಂದ್ರ ಅವರ ಆಡಳಿತ ಕಾರ್ಯವೈಖರಿ ಅಮಿತ್ ಶಾ ವರೆಗೂ ತಲುಪಿದೆ. ಮುಂದಿನ ದಿನಗಳಲ್ಲಿ ಈ ಬಣ ಬಡಿದಾಟ ಯಾವ ತಿರುವು ತೆಗೆದುಕೊಳ್ಳುತ್ತೋ ನೋಡಬೇಕು. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.